ಸರ್ ನಮಸ್ತೆ. ಇದು ಧಾರವಾಡ ಪಾಯಿಂಟ್. ಇದು ಹೋಬಳಿಗೆ ಒಂದು 3-4 ಕಿಲೋಮೀಟ್ರ್ ಆಗುತ್ತೆ. ಹೋಬಳಿಯಿಂದ ಈ ರೋಡ್ ಧಾರವಾಡಗೆ ಮುಂದ್ಗಡೆ ಊರಿದೆ, ತುಂಬ ಹತ್ತಿರದಲ್ಲಿದೆ ಊರು. ಧಾರವಾಡ ಪಾಯಿಂಟು ಒಳ್ಳೆ ಸೂಪರಾಗಿದೆ. ಮಣ್ಣು ಅಷ್ಟೇ ಒಳ್ಳೆ ಫಸ್ಟ್ ಕ್ಲಾಸ್ ಮಣ್ಣು, ಕೆಂಪು ಮಣ್ಣು. ಅಲ್ಲೋಡಿ ಹಿಂದ್ಗಡೆ ಬೆಟ್ಟಗಳೆಲ್ಲ ಸೀನರಿ ಹೆಂಗೆ ಕಾಣ್ತಿದೆ ನೋಡಿ. ಸೀನರಿ ಕೆಂಪು ಮಣ್ಣು. ಜೋಳ ಹಾಕಿದ್ರೆ ಅಂದರೆ ಮಳೆಯಾಶ್ರಿತ, ಅಂದರೆ ಮೀನ್ಸ್ ಮಳೆ ಬಂದಾಗ ಜೋಳ ಹಾಕ್ತಾರೆ, ಆ ಥರ ಹಾಕಿದ್ದಾರೆ ಹಸುಗಳಿಗೆ. ಸೊ ಮಳೆಯ ಅಭಾವದಿಂದ ಎಲ್ಲ ಒಣಗೋಗಿದೆ. 1 ಎಕರೆ 16 ಗುಂಟೆ ಲ್ಯಾಂಡ್ ಸೇಲ್ಗಿರೋದಿದು. ಇದು ದೊಡ್ಡ ಜೋಳ ಕಾಣ್ತಿದೆ ನೋಡಿ ಉದ್ದಕ್ಕೆ. ಅಲ್ಲಿಂದ ಈ ಕಡೆ ಹಿಂಗೆ ಉದ್ದಕ್ಕೆ ಇಲ್ಲಿ ಈ ಕಡೆ ಒಂದು ರೋಡ್ ಹೋಗಿದೆ, ಮಡ್ ರೋಡಿಂದ ಈ ಕಡೆ ಹಿಂಗೆ ಉದ್ದಕ್ಕೆ 1 ಎಕರೆ 16 ಗುಂಟೆ ಲ್ಯಾಂಡು ಸೇಲ್ಗಿದೆ ನೋಡಿ. ಇದೇ ಧಾರವಾಡ, ಇದೇ ಲ್ಯಾಂಡು. ಇದು ಗುಂಡ್ಲುಪೇಟೆಗೆ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಗುಂಡ್ಲುಪೇಟೆ ಟೌನಿಂದ ಇಲ್ಲಿಗೆ 15 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೊಂದು ಹೋಬಳಿ ಬರುತ್ತೆ. ಈ ಹೋಬಳಿಯಿಂದ ಇಲ್ಲಿಗೆ ಅರೌಂಡ್ ಒಂದು 4 ಕಿಲೋಮೀಟ್ರ್, 3-4 ಕಿಲೋಮೀಟ್ರ್ ಆಗುತ್ತೆ, ತುಂಬ ಹತ್ರ. ಸ್ಟೇಟ್ ಹೈವೇ ಮೀನ್ಸ್ ಚಾಮರಾಜನಗರ ಗುಂಡ್ಲುಪೇಟೆ ಸ್ಟೇಟ್ ಹೈವೇ ಅಂತ. ಈ ಲ್ಯಾಂಡ್ಗೆ ಎಕ್ಸಾಕ್ಟಾಗಿ ಒಂದು 4-5 ಕಿಲೋಮೀಟ್ರ್, 3-4-5 ಈ 3 ಇದರಲ್ಲಿ ಕಿಲೋಮೀಟ್ರಲ್ಲಿ ಅಂದಾಜಲ್ಲಿ ಇದೆ ಲ್ಯಾಂಡ್. ಇದು ಧಾರವಾಡ ಪಾಯಿಂಟು ಸೇಫ್ಟಿ ಏರಿಯಾ. ಮುಂದ್ಗಡೆ ಊರಿದೆ, ಆ ಕಡೆ ಮುಂದೆ ಹೋದರೆ ಊರಿದೆ ಹತ್ರ. ಈ ಕಡೆ ಇಲ್ಲೊಂದು ಲೆಫ್ಟ್ ಒಂದು ಹೋಗುತ್ತೆ, ಇಲ್ಲಿ ಹೋದ್ರೆ ತುಂಬ ಊರುಗಳಿದೆ. ಈ ಕಡೆನೂ ಅಷ್ಟೇ ತುಂಬ ಊರುಗಳಿದೆ. ಎಲ್ಲದಕ್ಕೂ ಹತ್ರ, ಸ್ಟೇಟ್ ಹೈವೇಗೆ ಹತ್ರ, ಗುಂಡ್ಲುಪೇಟೆ ಟೌನ್ಗೆ ಹತ್ರ. ಇಲ್ಲಿಂದ ಮೈಸೂರಿಗೆ, ಗುಂಡ್ಲುಪೇಟೆ ಮೈಸೂರಿಗೆ ಹೋಗ್ಬೋದು, ಅಥವಾ ಈ ರೋಡಿಂದ ಹೋಗ್ಬೋದು, ನಂಜನಗೂಡು ಮೈಸೂರು ಈ ರೋಡಿಂದನೂ ಹೋಗ್ಬೋದು. ಬೆಂಗಳೂರಿಗೆ ಅಷ್ಟೇ. ಬೆಂಗಳೂರಿಗೊಂದು 175-185 ಅರೌಂಡ್ ಒಂದು 185 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ 185 ಕಿಲೋಮೀಟ್ರ್ ಆಗುತ್ತೆ. ಚಾಮರಾಜನಗರಕ್ಕೆ ಒಂದು 25 ಕಿಲೋಮೀಟ್ರ್ ಆಗ್ಬೋದು ಈ ಲ್ಯಾಂಡ್ಗೆ. ತುಂಬ ಚೆನ್ನಾಗಿದೆ ಲ್ಯಾಂಡ್, ತುಂಬ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇದೆ, ರೈಟ್ ರಿಜಿಸ್ಟ್ರೇಷನ್ಗಿದೆ ಲ್ಯಾಂಡ್. ಇದು ತುಂಬ ಚೆನ್ನಾಗಿದೆ ಲ್ಯಾಂಡು.